ಮಂಥರೆಯ ದುರ್ಬೋಧನೆಯಿಂದ ಕೈಕೆಯ ಮನಸ್ಸು ಕೆಟ್ಟಿತು. ರಾಮನ ಮೇಲೆ ಈವರೆಗೂ ಇದ್ದ ಪ್ರೀತಿಯೆಲ್ಲ ಇಲ್ಲವಾಯಿತು. ತನ್ನ ಮಗ ಭರತನೇ ಯುವರಾಜನಾಗಬೇಕು, ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ದಶರಥನ ಬಳಿ ವರ ಕೇಳಲು ನಿಶ್ಚಯಿಸಿದಳು. ಅಂದಿನ ರಾತ್ರಿ ದಶರಥ ಮಹಾರಾಜನ ಪಾಲಿಗೆ ನಿಜವಾಗಲೂ ಅತ್ಯಂತ ದಾರುಣವಾದ ರಾತ್ರಿಯಾಯಿತು. ಪ್ರಭು, ನೀವೇ ಅನುಗ್ರಹಿಸಿದ ವರವನ್ನು ಈಗ ಈಡೇರಿಸಿ ಎಂದು ಕೇಳಿದರೆ ಇಷ್ಟೊಂದು ಚಿಂತೆ? ಅಥವಾ ನೀವು ಹಿಂಜರಿಯುತ್ತಿದ್ದೀರೆ? ಎಲ್ಲಿಯಾದರೂ ಉಂಟೆ? ನಿಮ್ಮಂತಹ ಧರ್ಮಾತ್ಮರು ಕೊಟ್ಟ ಮಾತಿಗೆ ತಪ್ಪುತ್ತಾರೆ. ಅದರಲ್ಲೂ ಪ್ರಾಣಕ್ಕಿಂತ ಮಿಗಿಲಾದ ಪುತ್ರ ರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿದ ಮೇಲೆ ಕೊಟ್ಟ ಮಾತಿನಿಂದ ಹಿಂದೆ ಸರಿಯುತ್ತಾರೆಯೇ? ಖಂಡಿತ ಇಲ್ಲ. ಏಕೆ ಪ್ರಭು ಈ ಮೌನ? ನೀವು ಈ ರೀತಿ ಆಕಾಶ ಕಳಚಿ ಬಿದ್ದವರಂತೆ ನಿಂತಿದ್ದರೆ ನಾನು ನನ್ನ ವರಗಳನ್ನು ಹೇಗೆ ಕೇಳಲಿ? ಇಷ್ಟವಿಲ್ಲವಾದರೆ ಹೇಳಿಬಿಡಿ. ನಾನು ಈ ಕೋಪಗ್ರಹದಲ್ಲೇ ನರಳಿ ನರಳಿ ಪ್ರಾಣ ಬಿಡುತ್ತೇನೆ. ನಿಮ್ಮನ್ನು ದಾಕ್ಷಿಣ್ಯದಿಂದ ಮುಕ್ತಗೊಳಿಸುತ್ತೇನೆ. ಪದೇ ಪದೇ ಪ್ರಾಣ ಬಿಡುವ ಮಾತುಗಳನ್ನು ಆಡಬೇಡ. ನೀನು ಪ್ರಾಣ ಕಳೆದುಕೊಂಡರೆ ನಾನು ನೆಮ್ಮದಿಯಿಂದ ಬದುಕಲು ಸಾಧ್ಯವೇ? ಕ್ಷಣ ಕ್ಷಣವೂ ನಿನ್ನ ಪ್ರೀತಿಗಾಗಿ ಕಾತರಿಸುತ್ತಿರುವ ನಾನು ನಿನ್ನ ಸಾವನ್ನು ಬಯಸುತ್ತೇನೆ. ಇಲ್ಲ ದೇವಿ, ನೀನಿಲ್ಲದೆ, ನಿನ್ನ ಪ್ರೀತಿ ಇಲ್ಲದೆ ನನ್ನ ಬದುಕು ನಿರರ್ಥಕ. ಕೇಳಿದೇವಿ, ನಿನ್ನ ವರಗಳನ್ನು ಕೇಳಿಕೋ. ಪ್ರಭು, ಸರಿಯಾಗಿ ಕೇಳಿಸಿಕೊಳ್ಳಿ. ನಾನು ಕೇಳುವ 2 ವರಗಳಲ್ಲಿ ಮೊದಲನೆಯದು, ನಾನು ಕೇಳುವ 2 ವರಗಳಲ್ಲಿ ಮೊದಲನೆಯದು. ಕೇಳಿದೇವಿ, ಇನ್ನೂ ಹಿಂಜರಿಕೆ. ನಿನ್ನ ಕೋರಿಕೆಯನ್ನು ನೆರವೇರಿಸುವೆನೆಂದು ಮಾತು ಕೊಟ್ಟಾಯಿತು. ಪ್ರಭು, ರಾಮಚಂದ್ರನ ಪಟ್ಟಾಭಿಷೇಕವನ್ನು ಯಾವ ಶುಭ ಮುಹೂರ್ತದಲ್ಲಿ ನಿಶ್ಚಯಿಸಿದ್ದೀರೋ ಅದೇ ಶುಭ ಮುಹೂರ್ತದಲ್ಲಿ, ಅದೇ ಮಂಗಳ ದ್ರವ್ಯಗಳಿಂದ, ಅದೇ ಸಂಭ್ರಮ ಸಡಗರಗಳ ನಡುವೆ ಏಕೆ ಪ್ರಭು? ನಾನು ಪೂರ್ತಿ ವರವನ್ನು ಕೇಳುವುದಕ್ಕೆ ಮೊದಲೇ ನಿಮ್ಮಲ್ಲಿ ಈ ಆತಂಕ? ಕೊಡುತ್ತೇನೆಂದ ವರವನ್ನು ಸಂತೋಷವಾಗಿ ಕೊಡಬೇಕಲ್ಲವೇ? ಆತಂಕ ಬೇಕಿ ದೇವಿ,
ಸಂತೋಷವಾಗಿಯೇ ಕೊಡುತ್ತೇನೆ. ಕೇಳು. ಅದೇ ಮಂಗಳ ದ್ರವ್ಯಗಳಿಂದ, ಅದೇ ಸಂಭ್ರಮ ಸಡಗರಗಳ ನಡುವೆ ನನ್ನ ಪುತ್ರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಪುತ್ರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ನನ್ನ ಪುತ್ರ ಭರತನಿಗೆ